ಬೆಳಗಾವಿ ನಗರ ಪಾಲಿಕೆಯಲ್ಲಿ ಬೆಳಗಾವಿಯ ವಿಚಾರ ಕುರಿತು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಮಾರ್ಚ್ ತಿಂಗಳಿಂದನೇ ಹೋರಾಟ ಮಾಡ್ತಾ ಇದ್ದಾವೆ. ಏಪ್ರಿಲ್ 13 ಮೇ 13ಕ್ಕೆ ಪಾಲಿಕೆಯಲ್ಲಿ ಸಭೆಯಾದರೂ ಕೂಡ ಏನೂ ಸೂಕ್ತವಾದ ನಿರ್ಣಯ ಆಗೇ ಇಲ್ಲ. ಅದಕ್ಕಾಗಿ 20 ಕನ್ನಡ ಪರ ಸಂಘಟನೆಗಳು ಮೇ 26ಕ್ಕೆ ಬೃಹತ್ ಹೋರಾಟ ಮಾಡಿದರೂ ಕೂಡ ಫಲಶ್ರುತಿ ಆಗಿಲ್ಲ. ಬಹುಶಃ ಈ ಕಾರ್ಯ ಆಗಬಾರದು. ಬೆಳಗಾವಿ ಅದು ನಮ್ಮ ಹಕ್ಕು. ಮಹಾನಗರ ಪಾಲಿಕೆಯೊಳಗೆ ಕನ್ನಡಿಗರೇ ಮೇಯರ್ ಉಪಮೇಯರ್ ಆದ್ರೂ ಕೂಡ ಈ ಒಂದು ಅಂಗೀಕಾರ ಆಗದೆ ಇರುವುದು ನಿಜಕ್ಕೂ ಕೂಡ ಯೋಗ್ಯವಲ್ಲ. ಬೆಳಗಾವಿ ವಿಚಾರದಲ್ಲಿ ಯಾರು ರಾಜಕಾರಣ ಮಾಡಬಾರದು. ಬೆಳಗಾವಿ ಎರಡನೆಯ ರಾಜಧಾನಿ ಅನ್ಕೊಂಡು ನಾವೆಲ್ಲ ಹೋರಾಟ ಮಾಡುವ ಈ ಸಂದರ್ಭದೊಳಗೆ ಅದು ಎರಡನೇ ರಾಜಧಾನಿಯೂ ಕೂಡ ಹೌದು. ಮಹಾನಗರ ಪಾಲಿಕೆ ನಿರ್ಣಯವನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಸ್ವಾಮಿಗಳು ಕೂಡ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಕನ್ನಡ ಪರ ಸಂಘಟನೆಯ ಕಾರ್ಯಕ್ಕೆ ನಾವ್ಯಾವತ್ತೂ ಕೂಡ ಅವರ ಹಿಂದೆ ಇದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಡೆಯುವಂತ ಸಭೆಗೆ ನಾವು ಕೂಡ ಭಾಗಿಯಾಗಬೇಕಾಗಿತ್ತು. ನಾವು ಪ್ರವಾಸದಲ್ಲಿರೋದರಿಂದ, ಅಂದ್ರೆ ನಮ್ಮ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಕಾರ್ಯಕ್ರಮ ಕೇರಳದಲ್ಲಿರೋದ್ರಿಂದ ನಾನು ಕೇರಳಕ್ಕೆ ಬಂದಿದ್ದೇನೆ. ನಿಮ್ ಜೊತೆ ನಾವಿರ್ತೇವೆ, ಇರಲೇಬೇಕು, ಅದು ನಮ್ಮ ಧರ್ಮ. ಯಾಕಂತಂದ್ರೆ ನಾನು ಮೊದಲು ಕನ್ನಡಿಗ, ನಂತರದಲ್ಲಿ ಸ್ವಾಮಿಯಾಗಿರೋದ್ರಿಂದ ನಿಮ್ಮ ಕಾರ್ಯದ ಹಿಂದೆ ಇದ್ದೇವೆ. ಜೊತೆಗೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬೆಳಗಾವಿಯನ್ನ ನಾವು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಮಹಾನಗರ ಪಾಲಿಕೆ ಎಚ್ಚರಗೊಂಡು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ.